ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬೆಂಕಿ ಬಿದ್ದಿರೋದು ಮಧ್ಯಪ್ರಾಚ್ಯದಲ್ಲಿ, ಆದರೆ ಅದರ ನಡುಕ ಶುರುವಾಗಿರೋದು ನಮ್ಮ ಭಾರತದಲ್ಲಿ. ಹೌದು ಸ್ನೇಹಿತರೆ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧ ಕೇವಲ ಆ ದೇಶಗಳನ್ನು ನೆತ್ತಿಗಿಡಿಸಿಲ್ಲ. ಬದಲಾಗಿ ಅಮೆರಿಕ ಅಥವಾ ಇರಾನ್ಗಿಂತಲೂ ಅತಿ ಹೆಚ್ಚು ಆತಂಕಕ್ಕೀಡಾಗಿರೋದು ನಮ್ಮ ಭಾರತ. ಇದಕ್ಕೆ ಕಾರಣ ಗಲ್ಫ್ ರಾಷ್ಟ್ರಗಳಲ್ಲಿ ಇರೋ ಬರೋಬ್ಬರಿ 90 ಲಕ್ಷಕ್ಕೂ ಹೆಚ್ಚು ಭಾರತೀಯರು. ಒಂದು ವೇಳೆ ಈ ಯುದ್ಧ ವಿಕೋಪಕ್ಕೆ ಹೋದರೆ ಗಲ್ಫ್ನಿಂದ ಬರುವಂಥ ಲಕ್ಷಾಂತರ ಕೋಟಿ ಹಣ ನಿಂತರೆ ಏನಾಗುತ್ತೆ? ಪೆಟ್ರೋಲ್ ಬೆಲೆ ರಾಕೆಟ್ ವೇಗದಲ್ಲಿ ಏರುತ್ತಾ? ನಮ್ಮ ಕರಾವಳಿಯ ಕನ್ನಡಿಗರ ಪರಿಸ್ಥಿತಿ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಣರಂಗದಲ್ಲಿ ಸಿಲುಕಿದ ಭಾರತೀಯರು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. 93 ಲಕ್ಷ ಜನ. ಸ್ನೇಹಿತರೆ, 1970ರ ತೈಲ ಕ್ರಾಂತಿಯ ನಂತರ ಉದ್ಯೋಗ ಅರಸಿ ಮರುಭೂಮಿಯತ್ತ ಮುಖ ಮಾಡಿದ ಭಾರತೀಯರ ಪಡೆ ಸಣ್ಣದೇನಲ್ಲ. ಇವತ್ತು UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಒಮಾನ್ ಮತ್ತು ಬಹ್ರೇನ್ಗಳಲ್ಲಿ ಬರೋಬ್ಬರಿ 93 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಕುವೈತ್, ಕತಾರ್ ಮತ್ತು ಬಹ್ರೇನ್ ದೇಶಗಳ ಒಟ್ಟು ಪ್ರಜೆಗಳಿಗಿಂತ ಅಲ್ಲಿರುವ ನಮ್ಮ ಭಾರತೀಯರ ಸಂಖ್ಯೆನೇ ಹೆಚ್ಚು. ದೊಡ್ಡ ಉದ್ಯಮಿಗಳಿಂದ ಹಿಡಿದು ಆಸ್ಪತ್ರೆ ನರ್ಸ್ಗಳು, ಹೋಟೆಲ್ಗಳಲ್ಲಿ ನಿರ್ಮಾಣ ಕಾರ್ಮಿಕರಾಗಿ, ಡ್ರೈವರ್ಗಳಾಗಿ ಲಕ್ಷಾಂತರ ಜನ ಅಲ್ಲಿ ದುಡಿತಾ ಇದ್ದಾರೆ. ಇದೀಗ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮುಗಿಬಿದ್ದಿರೋದ್ರಿಂದ ಈ 93 ಲಕ್ಷ ಜನರು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಆಕ್ಸಿಜನ್ನೇ ನಿಂತರೆ ಭಾರತದ ಆರ್ಥಿಕತೆಯ ಕಥೆ ಏನು? ಸ್ನೇಹಿತರೆ, ವಿದೇಶದಲ್ಲಿರುವ ಭಾರತೀಯರು ತಾಯ್ನಾಡಿಗೆ ಕಳುಹಿಸುವ ಹಣವನ್ನು ರೆಮಿಟೆನ್ಸ್ ಅಂತಾರೆ. ಜಗತ್ತಿನಲ್ಲೇ ಅತಿ ಹೆಚ್ಚು ರೆಮಿಟೆನ್ಸ್ ಪಡೆಯುವ ದೇಶ ನಮ್ಮ ಭಾರತ. ಕೇವಲ ಗಲ್ಫ್ ರಾಷ್ಟ್ರಗಳಿಂದಲೇ ಪ್ರತಿ ವರ್ಷ ಸುಮಾರು $125 ಬಿಲಿಯನ್, ಅಂದರೆ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ಭಾರತಕ್ಕೆ ಈ ರೀತಿಯಾಗಿ ಹರಿದು ಬರುತ್ತೆ. ಇದು ನಮ್ಮ ಆರ್ಥಿಕತೆಗೆ ಅಕ್ಷರಶಃ ಆಕ್ಸಿಜನ್. ರೂಪಾಯಿ ಮೌಲ್ಯ ಕಾಪಾಡೋದಕ್ಕೆ ಈ ಹಣವೇ ಪ್ರಮುಖ ಆಧಾರ. ಆರ್ಥಿಕ ತಜ್ಞರ ಪ್ರಕಾರ ಯುದ್ಧ ಶುರುವಾದ ಆರಂಭಿಕ ದಿನಗಳಲ್ಲಿ ಭಾರತಕ್ಕೆ ಬರೋ ಈ ರೀತಿಯ ಹಣದ ಹರಿವು ದಿಢೀರ್ ಹೆಚ್ಚಾಗಬಹುದು. ಯಾಕಂದರೆ ಯುದ್ಧದ ಭೀತಿಯಿಂದ ಅಲ್ಲಿನ ಕಾರ್ಮಿಕರು ತಮ್ಮೆಲ್ಲ ಉಳಿತಾಯ ಸೇಫ್ ಆಗಿರಲಿ ಅಂತ ದಿಢೀರಂತ ಭಾರತದ ಬ್ಯಾಂಕ್ಗಳಿಗೆ ಕಳಿಸಬಹುದು. ಇದರಿಂದ ಆರಂಭದಲ್ಲಿ ಹಣದ ಹರಿವು ಹೆಚ್ಚಾಗಬಹುದು. ಆದರೆ ಯುದ್ಧ ದೀರ್ಘಕಾಲದವರೆಗೆ ಏನಾದರೂ ಮುಂದುವರೆದರೆ ಕಂಪನಿಗಳು ಮುಚ್ಚುತ್ತೆ, ಉದ್ಯೋಗ ನಷ್ಟ ಆಗುತ್ತೆ. ಆಗ ಕಾರ್ಮಿಕರು ತಮ್ಮ ದೈನಂದಿನ ಜೀವನಕ್ಕೆ ಪರದಾಡುವಂಥ ಸ್ಥಿತಿ ಬರುತ್ತೆ. ಇದರಿಂದ ಭಾರತಕ್ಕೆ ಬರುವ ಹಣ ಸಂಪೂರ್ಣವಾಗಿ ನಿಂತು ಹೋಗೋ ಅಪಾಯ ಇದೆ. ಇದು ಭಾರತದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯುವ ಅಪಾಯ ಇದೆ. ಕರಾವಳಿಗೆ ಢವಢವ ಮತ್ತು ಅಸಾಧ್ಯ ಏರ್ ಲಿಫ್ಟ್ ಸವಾಲು. ಈ ಯುದ್ಧದ ನೇರ ಬಿಸಿ ನಮ್ಮ ಕರ್ನಾಟಕಕ್ಕೂ ತಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಕಾಸರಗೋಡು ಭಾಗದ ಸುಮಾರು 7ರಿಂದ 8 ಲಕ್ಷಕ್ಕೂ ಅಧಿಕ ಕನ್ನಡಿಗರು ಗಲ್ಫ್ನಲ್ಲಿದ್ದಾರೆ. ಅಲ್ಲಿನ ಹೋಟೆಲ್, ಸೂಪರ್ ಮಾರ್ಕೆಟ್, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನಮ್ಮವರದ್ದೇ ಕಾರ್ಬಾರು. ಇದೀಗ ಅಲ್ಲಿನ ಏರ್ಪೋರ್ಟ್ಗಳು ಬಂದ್ ಆಗಿರೋದು ಹಾಗೂ ಕ್ಷಿಪಣಿ ದಾಳಿಯ ಸುದ್ದಿಗಳು ಇಲ್ಲಿರುವ ಕುಟುಂಬಸ್ಥರ ಎದೆ ಬಡಿತವನ್ನು ಹೆಚ್ಚಿಸ್ತಾ ಇದೆ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿ ಹೋದರೆ 90 ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತವಾಗಿ ಕರೆತರೋದು ಕೇಂದ್ರ ಸರ್ಕಾರಕ್ಕೆ ಅಸಾಧ್ಯವೇ ಸರಿ. ಕೊರೋನಾ ಕಾಲದ ವಂದೇ ಭಾರತ್ ಅಥವಾ ಉಕ್ರೇನ್ ಯುದ್ಧದ ಆಪರೇಷನ್ ಗಂಗಾ ಥರ ಇದಲ್ಲ. ಎಲ್ಲ ವಿಮಾನ ನಿಲ್ದಾಣಗಳು, ವಾಯುಮಾರ್ಗಗಳು ಬಂದ್ ಆಗಿರುವಾಗ ಇಷ್ಟೊಂದು ದೊಡ್ಡ ಜನಸಮೂಹವನ್ನು ಒಟ್ಟಿಗೆ ಏರ್ಲಿಫ್ಟ್ ಮಾಡೋದು ಅಥವಾ ಹಡಗಿನಲ್ಲಿ ಕರೆತರೋದು ಬಹುತೇಕ ಅಸಾಧ್ಯ ಮಾತು. ಕಚ್ಚಾ ತೈಲ ಬೆಲೆ ಷೇರುಪೇಟೆಯಲ್ಲಿ ಭೂಕಂಪ. ಇದೆಲ್ಲದರ ಜೊತೆಗೆ ನಮ್ಮನ್ನು ಕಾಡ್ತಿರುವ ಮತ್ತೊಂದು ಬಹುದೊಡ್ಡ ಭೂತ ಕಚ್ಚಾ ತೈಲ. ಭಾರತ ಬಳಸೋ 88% ಪೆಟ್ರೋಲಿಯಂ ಉತ್ಪನ್ನಗಳು ಆಮದಾಗುತ್ತೆ. ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಬರೋದು ಇದೇ ಗಲ್ಫ್ ರಾಷ್ಟ್ರಗಳ ಹೋರ್ಮುಜ್ ಜಲಸಂಧಿ ಮೂಲಕ. ಇದೀಗ ಯುದ್ಧದಿಂದ ಈ ಜಲಮಾರ್ಗ ಬಂದ್ ಆಗುವ ಭೀತಿ ಎದುರಾಗಿದ್ದು ಕಚ್ಚಾ ತೈಲದ ಬೆಲೆ ಕೆಲವೇ ದಿನಗಳಲ್ಲಿ 10% ಏರಿಕೆಯಾಗಿದೆ. ಇದೇ ಟ್ರೆಂಡ್ ಮುಂದುವರೆದರೆ ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಇದರಿಂದಾಗಿ ಟ್ರಾನ್ಸ್ಪೋರ್ಟ್ ರೇಟ್ ಹೆಚ್ಚಾಗಿ ದಿನಸಿ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಹಣದುಬ್ಬರ ಶುರುವಾಗುತ್ತೆ. ಈ ಆತಂಕದಿಂದಲೇ ಭಾರತೀಯ ಷೇರುಪೇಟೆ ತಲ್ಲಣಗೊಂಡಿದೆ. ನಿಫ್ಟಿ ಕೇವಲ 3-4 ದಿನಗಳಲ್ಲಿ 1000 ಅಂಕಗಳಷ್ಟು ಭಾರೀ ಕುಸಿತ ಆಗಿದೆ. ಹೂಡಿಕೆದಾರರು ಲಕ್ಷಾಂತರ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ,
ಅಮೆರಿಕ ಮತ್ತು ಇರಾನ್ ನಡುವಿನ ಪ್ರತಿಷ್ಠೆಯ ಕದನದಲ್ಲಿ ನಿಜವಾದ ಬೆಲೆ ತೆರ್ತಾ ಇರೋದು ಭಾರತದ ಜನಸಾಮಾನ್ಯರು ಹಾಗೂ ಗಲ್ಫ್ನಲ್ಲಿ ಬೆವರು ಸುರಿಸ್ತಾ ಇರುವ ನಮ್ಮ ಕಾರ್ಮಿಕರು. ಆದಷ್ಟು ಬೇಗ ಈ ಯುದ್ಧ ನಿಂತು ಶಾಂತಿ ನೆಲೆಸಲಿ ಅಂತ ಪ್ರಾರ್ಥಿಸೋಣ. ಸ್ನೇಹಿತರೆ, ಈ ಯುದ್ಧದ ಬಗ್ಗೆ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲಿರುವ ನಮ್ಮ ಭಾರತೀಯರ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಕುಟುಂಬದ ಯಾರಾದರೂ ಗಲ್ಫ್ನಲ್ಲಿದ್ದಾರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಪ್ರಮುಖ ವಿಶ್ಲೇಷಣೆಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.